Hello, welcome back to my YouTube channel and please subscribe my channel. BCom 5th semester 2024 subject goods and service tax. ಇಲ್ಲಿ ನಿಮ್ಮ ಮಾರ್ಕ್ಸ್ ಇರೋದು 60 ಮಾರ್ಕ್ಸ್. Section A, first one, answer any 5 of the following. ಬೇಕಾದ 5 ಪ್ರಶ್ನೆಗಳಿಗೆ ಉತ್ತರಿಸಿರಿ. 7 ಕ್ವಶನ್ಸ್ ಅದ, ಸೊ ಅದ್ರಲ್ಲಿ ನೀವು 5 ಕ್ವಶನ್ಗೆ ಆನ್ಸರ್ ಮಾಡಬೇಕು. 1 ಕ್ವಶನ್ಗೆ ಎಷ್ಟು 2 ಮಾರ್ಕ್ಸ್, ಸೊ ಟೋಟಲ್ ನಮಗೆ ಬರೋದು 10 ಮಾರ್ಕ್ಸ್ ನೀವು ಆನ್ಸರ್ ಮಾಡಿದ್ರೆ. ಓಕೆ, ಫಸ್ಟ್ ಒನ್ ಎ, ವಾಟ್ ಡು ಯು ಮೀನ್ ಬೈ ಎಕ್ಸಸೈಸ್ ಡ್ಯೂಟಿ? ಎಕ್ಸಸೈಸ್ ಡ್ಯೂಟಿ ಎಂದರೇನು? ಬಿ, ಎಕ್ಸ್ಪಾಂಡ್, ಸಿಇಎನ್ ವಿಎಟಿ ಅಂಡ್ ಯುಟಿಜಿಎಸ್ಟಿ ಇವುಗಳನ್ನ ವಿಸ್ತರಿಸಿ ಬರೀಬೇಕು. ನೆಕ್ಸ್ಟ್ ಸಿ, which persons are liable for registration in GST? GST ನಲ್ಲಿ ನೋಂದಣಿ ಮಾಡಿಕೊಳ್ಳಲು ಯಾರು ಜವಾಬ್ದಾರರಾಗಿರುತ್ತಾರೆ? ಡಿ, ವಾಟ್ ಈಸ್ GSTN ಅಂತಂದ್ರೆ GSTIN ಎಂದರೇನು? ಇ, ವಾಟ್ ಈಸ್ ಅ ಟ್ಯಾಕ್ಸ್ ಇನ್ವಾಯ್ಸ್? ತೆರಿಗೆ ಸರಕು ಪಟ್ಟಿ ಎಂದರೇನು? ಸೆಲ್ಫ್ ಅಸೆಸ್ಮೆಂಟ್ ಮೀನ್ಸ್ ಇನ್ GST. GST ಯಲ್ಲಿ ಸ್ವಯಂ ಮೌಲ್ಯಮಾಪನ ಎಂದರೇನು? ಜಿ, ಗಿವ್ ದ ಮೀನಿಂಗ್ ಆಫ್ ರಿವರ್ಸ್ ಚಾರ್ಜ್. ತಿರುಗಿಸುವ ಕರ ಎಂದರೇನು? ವಿಭಾಗ ಬಿ ಅಂದ್ರೆ ಸೆಕ್ಷನ್ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಕ್ವಶನ್ಸ್ ಇಂಟು 5 ಮಾರ್ಕ್ಸ್, ಸೊ ಟೋಟಲ್ 15 ಮಾರ್ಕ್ಸ್. ಸೆಕೆಂಡ್ ಕ್ವಶನ್, ವಾಟ್ ಆರ್ ಸ್ಟೇಟ್ ಟ್ಯಾಕ್ಸಸ್ ದಟ್ ವುಡ್ ಬಿ ಸಬ್ಸಮ್ಡ್ ಅಂಡರ್ ದ GST? GST ಅಡಿಯಲ್ಲಿ ವಿಲೀನಗೊಂಡಿರುವ ರಾಜ್ಯದ ತೆರಿಗೆಗಳು ಯಾವುವು? ಥರ್ಡ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಫಾರ್ ಅ ನ್ಯೂ ಅಪ್ಲಿಕೇಶನ್ ಇನ್ GST. GST ಯಲ್ಲಿ ಹೊಸದಾಗಿ ನೋಂದಣಿ ಮಾಡುವ ಪ್ರಕ್ರಿಯೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ. ಫೋರ್ತ್ ಒನ್, ವಾಟ್ ಆರ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕ್ಲೇಮಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್? ITC ಕ್ಲೇಮ್ ಮಾಡಲು ಅಗತ್ಯವಿರುವ ದಾಖಲೆಗಳು ಯಾವುವು? ಅಂಡ್ one second. Fifth one, explain the common issues in filling GST returns. GST returns filing ಮಾಡುವಲ್ಲಿ ಆಗುವ ಸಾಮಾನ್ಯ ಸಮಸ್ಯೆಗಳನ್ನು ವಿವರಿಸಿ. Sixth one, Woolen House of Hubli sold the following goods to Shri Raghu. Okay, ಇದು ಪ್ರಾಬ್ಲಮೆಟಿಕ್ ಅದ, ಸೊ ಒಂದ್ಸಲ ನೀವೆಲ್ಲಿ ಚೆಕ್ ಮಾಡ್ಕೊಬೇಕು. ಸೆಕ್ಷನ್ ಸಿ, ವಿಭಾಗ ಸಿ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್. ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 4 ಕ್ವಶನ್ ಅನ್ನ ಕೊಟ್ಟಿದಾರ, ನಿಮ್ಗೆ 2 ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರೆ ಸಾಕು. 2 ಇಂಟು 10 ಅಂದ್ರೆ 10 ಮಾರ್ಕ್ಸ್, ಸೊ ಟೋಟಲ್ 20 ಮಾರ್ಕ್ಸ್. ಸೆವೆಂತ್ ಒನ್, ವಾಟ್ ಆರ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ GST ಕೌನ್ಸಿಲ್? GST ಆಡಳಿತ ಮಂಡಳಿಯ ಅಧಿಕಾರಿ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಏಟ್ ಒನ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸಪ್ಲೈಸ್ ಅಂಡರ್ GST? GST ಯಲ್ಲಿ ವಿವಿಧ ಪೂರೈಕೆಗಳ ಬಗ್ಗೆ ವಿವರಿಸಿರಿ. ನೈನ್ತ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಬೌಟ್ ಆಡಿಟ್ ಇನ್ ಈಸ್ GST ಅಸೆಸ್ಮೆಂಟ್. GST ಮೌಲ್ಯಮಾಪನದಲ್ಲಿ ಲೆಕ್ಕ ಪರಿಶೋಧನೆ ಕುರಿತು ಬರೆಯಿರಿ. 10th ಒನ್ ಪ್ರಾಬ್ಲಮೆಟಿಕ್ ಅದ, ಸೊ ನೀವು ನೋಡ್ಕೊಳ್ರಿ. ಓಕೆ, ಕ್ವಶನ್ ಅನ್ನ ನೋಡ್ಕೊಳ್ಳಿ. ಸೆಕ್ಷನ್ 11th ಒನ್ ಕ್ವಶನ್, ಕಂಪಲ್ಸರಿ ಕ್ವಶನ್ ಅಂದ್ರೆ ಕಡ್ಡಾಯ ಪ್ರಶ್ನೆ. 1 ಕ್ವಶನ್ ಇರುತ್ತೆ, ಸೊ 50 ಮಾರ್ಕ್ಸ್. ಇದು ಪ್ರಾಬ್ಲಮೆಟಿಕ್ ಅದ, ಚೆಕ್ ಮಾಡ್ಕೊಳ್ಳಿ. ಇದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕ್ವಶನ್ ಪೇಪರ್ ಆಗಿತ್ತು. ಇಟ್ ಮೀನ್ಸ್ GST. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂಡ್ ನಿಮ್ ಫ್ರೆಂಡ್ಸ್ ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.